ಹುಡುಗಿ ಮಾತ್ರ ಹೌದು ಅಂತಿದ್ದಾರೆ, ಹುಡುಗ ಮಾತ್ರ ಬಾಯಿ ಬಿಡ್ತಾ ಇಲ್ಲ. ಯಾಕೋ ನೀವ್ ಯಾರು ಓದ್ಕೊಂಡ್ ಬಂದಿಲ್ವಾ? ಹೇ ಮಂಜು, ನೀ ಓದ್ಕೊಂಡ್ ಬಂದಿಲ್ವೇನೋ? ನಾನು ಮೊನ್ನೆ ಹೇಳಿದ್ದೆ ತಾನೆ ಓದ್ಕೊಂಡ್ ಬರ್ಬೇಕಂತ ಸ್ಕೂಲ್ಗೆ. ಯಾಕೋ ಓದ್ಕೊಂಡ್ ಬಂದಿಲ್ವಾ ನೀನು? ಓದ್ಕೊಂಡ್ ಬಂದಿದ್ದೀನಿ ಮೇಡಮ್. ಓದ್ಕೊಂಡ್ ಬಂದಿದ್ದೀರೋ ಏನ್ ಮಾಡ್ಕೊಂಡ್ ಬಂದಿದ್ದೀರೋ? ಈಗ ಇನ್ಸ್ಪೆಕ್ಟರ್ ಬರ್ತಾರೆ, ಸರಿಯಾಗಿ ಉತ್ತರ ಕೊಡ್ಬೇಕು. ಯಾರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಬಿಸಿಲಲ್ಲಿ ಅವರಿಗೆ ಪ್ರಾಣ ಬಿಡ್ತೀನಿ. ಅವ್ರು ಓದ್ಲಿಲ್ಲ. ಏನೇನ ನಿಮ್ ಸ್ಟೂಡೆಂಟ್ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂತ ಕಾವಾಗೈತೆ ನಿಮಗೆ. ಮೇಡಮ್ ನೀವೇನ್ ಯೋಚನೆ ಮಾಡಬೇಡಿ. ಅವ್ರು ಏನ್ ಕ್ವೆಶ್ಚನ್ ಕೇಳಿದ್ರು ನಾವು ಉತ್ತರ ಹೇಳ್ತೀವಿ. ನಾವು ಗೊತ್ತಲ್ಲ ಹೆಂಗೆ ಅಂತಂದು. ಸ್ಟೂಡೆಂಟ್ ತಾನೇ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಿರೋದಕ್ಕೆ ನಿಮಗೆಲ್ಲ ಇದನ್ನ ಹೇಳ್ತಿರೋದು. ಸರಿಯಾಗಿ ಉತ್ತರ ಕೊಡಿ ಅಂತಂದು. ಅದಕ್ಕೆ 2 ದಿನ ಮುಂಚೆ ಹೇಳಿದೀನಿ, ಇನ್ಸ್ಪೆಕ್ಟರ್ ಬರ್ತಾರೆ, ಸರಿಯಾಗಿ ಓದ್ಕೊಂಡು ಬರ್ಬೇಕಂತಂದ. ಏನಾದ್ರೂ ಟೆಸ್ಟ್ ಕೊಟ್ಟರು ಅಷ್ಟೇನೆ ಒಂದು ಕ್ವೆಶ್ಚನ್ ಸರಿಯಾಗಿ ಆನ್ಸರ್ ಮಾಡೋದಿಲ್ಲ. ಈಗ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಕೇಳಿದ ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟು ನನ್ನ